ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಸ್ವಲ್ಪ ಖುಷಿ ವಿಷಯನೇ. ಏಕೆ ಅಂತಂದರೆ ನಾವು ಸ್ಟಾರ್ಟ್ ಮಾಡಿರೋ ಒಂದು ಚಿಕ್ಕ ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ನನಗೆ. ಅದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಹೇಳ್ಬೇಕಂತಂದರೆ. ಮಷಿನ್ ಆಗಿರ್ಬೋದು, ಹಾಗೆ ಇದು ಥ್ರೆಡ್ದಾಗಿರಲಿ. ನವೀನ್ ಅವರು ಪಾರ್ಟ್ ಟೈಮಾಗಿ ತೊಗೊಳ್ತೀನಿ ಅಂತ ಹೇಳಿದರು. ಸೊ ಅವ್ರು ಪಾರ್ಟ್ ಟೈಮ್ ಅನ್ನೋದಕ್ಕಿಂತ 6 o'clock ಬಂದ ತಕ್ಷಣವೇ ಅವ್ರು ಮಲ್ಗೋವರೆಗೂ ಅದೇ ಕೆಲಸನೇ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ನಾವು ಕೈ ಹಾಕಿರೋ ಸಣ್ಣ ಕೆಲಸಕ್ಕೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿಜವಾಗ್ಲೂ ನನಗೆ ಪರ್ಸ್ನಲಿ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇವತ್ತಿನ ವಿಡಿಯೋ ಆದ್ರೂ ಅಷ್ಟೇ ಒಂದಷ್ಟು ಪಾರ್ಸಲ್ ಕೂಡ ಇದೆ. ಅದನ್ನು ಸಹ ತೋರಿಸ್ತೀನಿ, ಯಾರು ಆರ್ಡ್ರ್ ಮಾಡಿದ್ದಾರೆ, ಎಷ್ಟು ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ನಿನ್ನೆ ಮೊನ್ನೆ ಮಾಡಿರೋ ಅಂಥದ್ದು ಕೊರಿಯರ್ ಏನಿದೆ ಅದನ್ನು ಯಾವುದನ್ನು ಸಹ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ನಿಜವಾಗ್ಲೂ. ಯಾಕೆ ಅಂತಂದರೆ ಏನಿಲ್ಲ ಅಂದ್ರೂ ಒಬ್ಬೊಬ್ಬರು ಏನು ಬೇರೆ ಬೇರೆ ಕಡೆ ತುಂಬ ದೂರದಿಂದನೇ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ಏನು ಆ ಸೈಡ್ ಥ್ರೆಡ್ ಸಿಗ್ತಾ ಇದೆಯೋ ಇಲ್ವೋ ಅಂತಲೂ ಸಹ ಗೊತ್ತಿಲ್ಲ ನನಗೆ. ಸೊ ನಾವು ಇವಾಗ ಸೇಲ್ ಮಾಡ್ತಾ ಇರೋದು ಬಂದುಬಿಟ್ಟು ರಾಯಲ್ ಮತ್ತು ಕಿರಣ್ ಬ್ರ್ಯಾಂಡಿಂದು ಜರಿ ಥ್ರೆಡ್ಡು. ಸೊ ಇಷ್ಟನ್ನೇ ನಾವು ಇವಾಗ ಸದ್ಯಕ್ಕೆ ಸೇಲ್ ಮಾಡ್ತಾ ಇರೋದು. ಸೊ ಇವಾಗ ಕಿರಣ್ ಬ್ರ್ಯಾಂಡಿಂದ ಆದ್ರೂ ಒಂದು 100 meters ಜಾಸ್ತಿ ಇರೋಂತಹ ಕ್ವಾಂಟಿಟಿ ನಾವು ತರಿಸ್ತಾ ಇದ್ದೀವಿ ಸದ್ಯಕ್ಕೆ. ಇವಾಗ ನಾವು ಸೇಲಿಂಗ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಕೂಡ ಅದೇ ಥರದ್ದನ್ನೇ ತರಿಸ್ಕೊಳ್ತಾ ಇರೋದು. ಸೊ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಲ್ರಿಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಅವ್ರಿಗೆಲ್ರಿಗೂ ಸಹ ತುಂಬಾ ಥ್ಯಾಂಕ್ಸ್. ಏನಿಲ್ಲ ಅಂತಂದ್ರೂ ಒಬ್ಬೊಬ್ಬರು 4000 ಎಬೋನೇ ಬುಕ್ಕಿಂಗ್ ಆಗ್ತಾಯಿದೆ. ಅದಕ್ಕಿಂತ ಕಮ್ಮಿ 1 ರೂಪಾಯಿನೂ ಸಹ ಬುಕ್ಕಿಂಗ್ ಆಗ್ತಾಯಿಲ್ಲ. ಯಾಕೆ ನಮಗೆ ಥ್ರೆಡ್ಗಳು ಇವಾಗ ನನಗೆ ಹೇಳಿ ನಾನು ಅನೌನ್ಸ್ ಮಾಡಿ ಎಷ್ಟು ದಿನ ಆಯಿತು, ಇಲ್ಲಿಗೆ ಒಂದು 5 days 4 1 week ಕೂಡ ಇನ್ನೂ ಆಗಿಲ್ಲ ನಾನು ಅನೌನ್ಸ್ ಮಾಡಿ ಹೇಳಬೇಕು ಅಂತಂತಂದರೆ. ನಿಜವಾಗ್ಲೂ ಅಷ್ಟರಲ್ಲೇ ನಾನು ಈ ಥರ ಬಾಕ್ಸ್ ನೋಡಿ, ಇವತ್ತು ಕೂಡ ಒಂದು ಬಾಕ್ಸ್ ಬಂದಿದೆ ಥ್ರೆಡ್ಡು. ಸೊ ಅದನ್ನು ಕೂಡ ಡಿಸ್ಪ್ಯಾಚ್ ಮಾಡಬೇಕು ಇವತ್ತು, ಎಷ್ಟೊತ್ತಿದ್ರೂ ಮಾಡಲೇಬೇಕು ಒಬ್ರಿಗೆ. ಮತ್ತು ಇನ್ನೊಬ್ಬರು ಅವ್ರದ್ದೇನೋ ಬೇರೆ ರಿಕ್ವೈರ್ಮೆಂಟ್ ಇದೆ ಇಲ್ಲೇ ನಿಯರ್ ಬೈ ಬೆಂಗಳೂರು. ಸೊ ಅವ್ರದ್ದು ಬೇರೆ ರಿಕ್ವೈರ್ಮೆಂಟ್ ಇದೆ, ಅವ್ರದ್ದು ಸ್ವಲ್ಪ ದಿನ ಟೈಮ್ ಆಗುತ್ತೆ, ಒಂದು 2 to 3 days ಆಗುತ್ತೆ ಅಂತ ಹೇಳಿದ್ದೀನಿ. ಬಟ್ ಅವರೇನೋ ಬೇರೆ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ, ಅವ್ರು ಕನ್ಫರ್ಮ್ ಮಾಡಲಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ಕೂಡ ಏನು ಪಾರ್ಸಲ್ ಇದೆ, ಎಷ್ಟು ಜರಿ ಥ್ರೆಡ್ ತೊಗೊಂಡಿದ್ದಾರೆ, ಎಷ್ಟು ನಾರ್ಮಲ್ ಥ್ರೆಡ್ನ ತೊಗೊಂಡಿದ್ದಾರೆ, ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಎಲ್ಲನೂ ಸಹ ತೋರಿಸ್ತೀನಿ. ಹಾಗೆ ಮಷಿನ್ ಕೂಡ ರನ್ ಆಗ್ತಾಯಿದೆ, ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಅದನ್ನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಸಹ ತುಂಬಾ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರ್ಗೂ ಸಹ ತುಂಬ ಥ್ಯಾಂಕ್ಸ್. ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು. ಬೇಗನೆ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಬನ್ನಿ ಇವತ್ತಿನ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡೋಣ. ಸೊ ಬೆಳಗ್ಗೆಯಿಂದ ಅದು ಥ್ರೆಡ್ ಹುಡ್ಕೋದು ಬೇರೆ ಬೇರೆ ಕೆಲಸದಲ್ಲಿನೇ ಬ್ಯುಸಿ ಆಗಿಬಿಟ್ಟೆ. ಆಲ್ರೆಡಿ 2:30 ಆಗ್ತಾನೆ ಬಂದುಬಿಡ್ತು. ಇವಾಗ ಡಿಸೈನ್ದು ದಾರ ಕಟ್ಟಾಗಿದೆ. ನಾನು ಅದನ್ನು ಮಷಿನ್ ರನ್ ಮಾಡಿಬಿಟ್ಟು ಏನೇನು ಇವತ್ತಿನ ವಿಡಿಯೋ ಫುಲ್ಲು ಇದೇ ಇರುತ್ತೆ. ಸೊ ನೋಡಿ ಸಪೋರ್ಟ್ ಮಾಡಿ. ಸೊ ಇವತ್ತು ಆರ್ಡರ್ ಆಗಿರೋಂತಹ ಥ್ರೆಡ್ಗಳಿದು. ಇದು ಜರಿ ಥ್ರೆಡ್ ಬಂದ್ಬಿಟ್ಟು ಇಬ್ಬರಿಗೆ ಕೊರಿಯರ್ ಕಳಿಸ್ಬೇಕು. ಇದರಲ್ಲಿ ಎಷ್ಟು ಒಂದು 5 ರಿಂದ 6 ಕಲರ್ಸ್ ಇದೆ. ಮತ್ತು ಸೊ ನಾರ್ಮಲಾಗಿ ಯಾವ ಕಲರ್ ರನ್ ಆಗುತ್ತೋ ಅಷ್ಟು ಕಲರ್ನೂ ಸಹ ಅವರು ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಈ ಕಲರ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕೆ ಅಂದರೆ ಇದು ಸ್ಯಾರಿ ಕಲರೇ ಈ ಥರ ಬರುತ್ತೆ. ಈ ಕಲರ್ ದಾರ ಸಿಗೋದು ಮತ್ತು ಶೈನಿಂಗಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಈ ಕಲರ್ ದಾರ ಬಂದುಬಿಟ್ಟು. ಸೊ ನೀವು ಈ ಕಲರ್ ಸ್ಯಾರಿ ಬಂದಾಗ ನೀವು ಈ ಥರ ಜರಿ ಯೂಸ್ ಮಾಡೋದೇ ಬೆಟರು. ಇದ್ರದ್ದು ಶೇಡ್ ತೋರಿಸ್ತೀನಿ, ನೋಡ್ತಾ ಇರ್ಬೋದು. JN47 ಅಂತ ಇದೆ. ನಿಮ್ಗೆ ಅದು ಫ್ಲ್ಯಾಶ್ ಆಗ್ತಾಯಿಲ್ಲ. ಓಕೆ, ಶೇಡ್ ನಂಬರ್ ಬಂತು JN47 ಅಂತ ಇದೆ. ಇದ್ರದ್ದು ಶೇಡ್ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ನೀವೇನಾದರೂ ಬೈ ಮಾಡೋದಾದರೆ ಶೇಡ್ ನಂಬರ್ನ ಸಹ ನೀವು ಆ್ಯಡ್ ಮಾಡಿ ನೀವು ನಮಗೆ ಮೆಸೇಜ್ ಹಾಕಿದ್ರೆ ಗೊತ್ತಾಗುತ್ತೆ. ಇದ್ರ ಶೇಡ್ ಸಾರಿ ಕಾಣಿಸ್ತಾ ಇಲ್ಲ. ಇದು ಬಂದ್ಬಿಟ್ಟು ಲೈಟ್ ಗೋಲ್ಡ್ ಕಲರು. ಸೊ ನನ್ನ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಎಷ್ಟಾಗುತ್ತೋ ಅಷ್ಟನ್ನು ತೋರಿಸೋದಕ್ಕೆ ಅಂತೂ
ಟ್ರೈ ಮಾಡ್ತೀನಿ. ಸೊ ಇದ್ರದ್ದು ಶೇಡ್ ನಂಬರ್ ಬಂದುಬಿಟ್ಟು P2262 ಅಂತ. ಸೊ ನಾನು ಶೇಡ್ ನಂಬರ್ ಹೇಳೋದಕ್ಕಿಂತ ನಾನು ಏನು ಥ್ರೆಡ್ಗೆ ಇಟ್ಟಿರ್ತೀನಲ್ಲ, ಸೊ ಇದು ನೋಡ್ಬೋದು. ಇದು ಇಬ್ಬರಿಗೆ ಇವತ್ತು ಆರ್ಡ್ರ್ ಆಗಿರೋವಂಥದ್ದು. ಆಲ್ಮೋಸ್ಟ್ ತರಿಸಿರೋಂತಹ ಜರಿ ಖಾಲಿಯಾಗಿದೆ, ಮತ್ತು ನಾವು ಆರ್ಡ್ರ್ ಹಾಕಬೇಕು. ಮತ್ತು ಇವತ್ತಿನ ದಾರ ಬಂದುಬಿಟ್ಟು ಸೊ ಇಲ್ಲೇನು ಜರಿ ಆರ್ಡ್ರ್ ಮಾಡಿದಾರಲ್ಲ ಅವರಿಗೇ ಕಳಿಸ್ಕೊಡ್ಬೇಕು. ಇದನ್ನು ಸಹ ಅವರು 25 ಶೇಡ್ಸು 50 ಥ್ರೆಡ್ನ 50 ಕೋನ್ಸ್ ಥ್ರೆಡ್ ಆಫು ಆರ್ಡರ್ ಮಾಡ್ಕೊಂಡಿದ್ರು. ಸೊ ಅದು ಎಲ್ಲನೂ ಸಹ ಕಂಪ್ಲೀಟ್ ಆಗಿದೆ. ನಾನು ಬಾಕ್ಸಿಗಾಗಿ ಇಟ್ಟಿದ್ದೀನಿ ಅಷ್ಟೇ, ಕಲರ್ಸ್ ಇದಾವೋ ಇಲ್ಲ ಅಂತ ಚೆಕ್ ಮಾಡಿದ್ದೀನಿ. ಯಾಕಂದರೆ ಇವತ್ತು ಕೊರಿಯರ್ ಕಳಿಸ್ಲೇಬೇಕು. ಸೊ ನವೀನವ್ರು ಬಂದಮೇಲೆ ಅವ್ರು ಹಾಕಬೇಕು ಅಂದರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಕಿ ಇಟ್ಟಿದ್ದೀನಿ. ಅವ್ರು ಬಂದು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಸೊ ಇಷ್ಟು ಇವತ್ತು ಆರ್ಡರ್ ಆಗಿರೋವಂಥದ್ದು. ಇನ್ ಕೇಸ್ ನಿಮ್ಗೆ ಏನಾದರೂ ಜರಿ ಥ್ರೆಡ್ಗಳು ಬೇಕು, ನಮಗೆ ಈ ಥರ ಥ್ರೆಡ್ಗಳು ಬೇಕು ಅಂದ್ರೂ ಸಹ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಷ್ಟು ಬೇಕೋ ಅಷ್ಟು ಥ್ರೆಡ್ಗಳನ್ನೂ ಸಹ ಬುಕ್ ಮಾಡ್ಕೊಳ್ಬೋದು. ಜರಿ ಥ್ರೆಡ್ ಆದ್ರೂ ಅಷ್ಟೇ. ಇದರಲ್ಲಿ ಜಾಸ್ತಿ ಕಲರ್ಸ್, ಮಲ್ಟಿ ಕಲರ್ಸ್ ನಿಮಗೂ ಕೂಡ ಅವೈಲಬಲ್ ಇರುತ್ತೆ ಕಲರ್ಸಲ್ಲಿ. ಸೊ ಕಲರ್ಸು ಜಾಸ್ತಿ ಕಲರ್ಸ್ ಇಲ್ಲ, ಒಂದು 2-3 ಕಲರ್ಸ್ ಸಿಗುತ್ತೆ ಅಷ್ಟೇ ನಿಮಗೆ. ಬ್ಲೂ ಆಗಿರ್ಬೋದು, ಪರ್ಪಲ್ ಆಗಿರ್ಬೋದು. ಸೊ ಆ ಶೇಡ್ಸಲ್ಲಿ 1-2-3 ಕಲರ್ ಸಿಗುತ್ತೆ ಅಷ್ಟೇ. ಜಾಸ್ತಿ ನಾವು ಕೂಡ ತರಿಸ್ಲಿಕ್ಕೆ ಹೋಗಲ್ಲ, ಯಾಕೆ ಅಂದರೆ ಯಾರೂ ಸಹ ಕೇಳಲ್ಲ ಆ ಥರ. ಸೊ ಅದಕ್ಕೋಸ್ಕರನೇ ಸೊ ಇಷ್ಟು ಇವತ್ತು ಕೊರಿಯರ್ ಮಾಡಬೇಕು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇವರು ಸ್ಯಾರಿ ಕುಚ್ಚು ವರ್ಕು ಜಿಗ್ಜಾಗು ಫಾಲು ಎಲ್ಲ ಒಂದೇ ಕಡೆ ಕೊಟ್ಟಿದ್ದಾರೆ. ಸ್ಟಿಚಿಂಗ್ ಮಾತ್ರ ಅವ್ರ ಸಿಸ್ಟರೇ ಮಾಡ್ಕೊಳ್ತೀನಿ ಅಂತ ಹೇಳಿದರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಿಜವಾಗ್ಲೂ ವೈಟ್ ವಿತ್ ಮರೂನ್ ಕಾಂಬಿನೇಷನಲ್ಲಿ ಇದು ಇರೋದು. ಆ ಮರೂನ್ ಕೂಡ ಅಲ್ಲ, ಒಂಥರ ವೈನ್ ಕಲರ್ ಕಾಂಬಿನೇಷನಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಸ್ಯಾರಿಗಿಂತ ಬ್ಲೌಸ್ ತುಂಬಾ ಇಷ್ಟ ಆಯಿತು. ಸ್ಯಾರಿ ಯಾವ ಥರ ಇದೆ ಏನು ಎತ್ತ ಅವ್ರು ಯಾವ ಥರ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಇದು ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಯಾಕೆ ಅಂದರೆ ಫಿನಿಶ್ ಆಗೋವರೆಗೂ ವೆಯ್ಟ್ ಮಾಡ್ತಾ ಕೂತ್ರೆ ನಾನು ನಿಜವಾಗ್ಲೂ ಆ ಡಿಸೈನ್ಗಳು ಯಾವ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಇನ್ಮೇಲೆ ನಾನು ಯಾವಾಗ ರೆಡಿ ಆಗುತ್ತೋ ಸೊ ಅವಾಗಲೇ ವಿಡಿಯೋ ಮಾಡಿ ಇಟ್ಕೊಂಡ್ಬಿಡೋದು ಬೆಟರ್ ಅಂತ ಹೇಳಿಬಿಟ್ಟು ನಾನು ಸೊ ಅವಾಗಲೇ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಇದು ಕಂಪ್ಲೀಟ್ ಆಯಿತು. ಇವಾಗ ನಾನು ಬ್ಯಾಕ್ ನೆಕ್ನ ನಾನು ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಆಲ್ರೆಡಿ ಬ್ಯಾಕು ಅರ್ಧಂಬರ್ಧ ರನ್ ಆಗಿರೋದು ಇದ್ರ ಹಿಂದೆನೇ ತೋರಿಸಿದ್ದೀನಿ ನಿಮಗೆ. ಬಟ್ ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಒಬ್ಬರು ಕಾಲ್ ಮಾಡಿ ಕೇಳಿದರು, ಅಕ್ಕ ನಾನು ಪ್ರೆಗ್ನೆಂಟ್ ಇದ್ದೀನಿ, ಮಷಿನ್ ತೊಗೊಂಡ್ಬಿಟ್ಟು ರನ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು. ಸೊ ಪ್ರೆಗ್ನೆಂಟ್ ಇರೋರು ತೊಗೊಳ್ಬೇಕಾದ್ರೆ ಸ್ವಲ್ಪ ಹುಷಾರು. ಯಾಕೆ ಅಂತಂದರೆ ಸೊ ಬಾಡಿ ಬಂದುಬಿಟ್ಟು ವೆಯ್ಟ್ ಓಕೆ, ಬಟ್ ಹೈಟ್ ಇದ್ದಾಗ ಚೆನ್ನಾಗಿರುತ್ತೆ ಫಿಟ್ ಮಾಡಲಿಕ್ಕೆ. ಬಟ್ ಏನಕ್ಕೆ ಅಂತಂದರೆ ನಾನು ಇರೋದೇ ಕುಳ್ಳಿ, ಬಟ್ ನಾನು ಮಷಿನ್ ಫಿಟ್ ಮಾಡಬೇಕಾದ್ರೆ ಇದೇನು ನಾನು ಫ್ರೇಮ್ ಹಾಕ್ತಾ ಇದ್ದೀನಲ್ಲ, ಸೆಟ್ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ಪ್ರೆಷರ್ ಹಾಕಿ ಅದನ್ಬೇಕು ಕರೆಕ್ಟಾಗಿ ಹೊಟ್ಟೆಗೇ ನಮಗೆ ಹೊಡೆತ ಬೀಳುತ್ತೆ. ನಾನು ಸ್ಟಾರ್ಟಿಂಗ್ ತೊಗೊಂಡಾಗ ಹೊಟ್ಟೆ ಎಲ್ಲ ಪೈನ್ ಬರ್ತಾಯಿತ್ತು. ಸೊ ಹಿಂಗೆ ಜೋರಾಗಿ ಪ್ರೆಷರ್ ಹಾಕಿ ಅದಂದಾಗ ಏನಾಗುತ್ತೆ ಸ್ವಲ್ಪ ಹೊಟ್ಟೆ ಒಳಗಡೆ ಹೋದಂಗೆ ಆಗುತ್ತೆ. ಸೊ ಆದಷ್ಟು ಪ್ರೆಗ್ನೆಂಟ್ ಇರೋರು ಏನಾದರೂ ನಾವು ಕೂಡ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ ಮಷಿನ್ ತೊಗೊಳ್ಳೋದು ಅಥವಾ ವರ್ಕ್ ಮಾಡೋದು ಅನ್ನೋದಾದರೆ ನೀವು ಡೆಲಿವರಿ ಆದಮೇಲೆ ಪಾಪು ಒಂದು 7 ಮಂತ್ 8 ಮಂತ್ ಆದಮೇಲೆ ನೀವು ಕೆಲಸನ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಬಟ್ ನಿಮ್ಮ ಕೆಪಬಲಿ ಏನು ಮಾಡೋಕ್ಕಾಗಲ್ಲ, ನಾನು ಮಾಡ್ತೀನಿ ಅನ್ನೋದಿದ್ರೆ ಮಾಡಿ ತಗೊಂಡು. ಬಟ್ ಹೆಲ್ಪ್ ಮಾಡೋರು ಇರಬೇಕು. ನೀವೇನಾದರೂ ಹೊಸ್ದಾಗಿ ಮಷಿನ್ ತೊಗೊಂಡಿರೋರು ಇದ್ದರೆ ಗೊತ್ತಾಗಿರುತ್ತೆ ನಿಮಗೆ ಇದು ಫ್ರೇಮ್ ಫಿಟ್ಟಿಂಗ್ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು. ನನಗೆ ಆ ಥರ ಅನುಭವ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹೈಟ್ ಇದ್ದಾಗ ಚೆನ್ನಾಗಿರುತ್ತೆ. ಬೇಗ ನವೀನವ್ರು ಈಸಿಯಾಗಿ ಫ್ರೇಮ್ ಫಿಟ್ ಮಾಡ್ತಾರೆ. ನನಗೆ ಬೈತಾರೆ, ಏನಕ್ಕೆ ಅಷ್ಟೊಂದು ಕಷ್ಟಪಡ್ತೀಯ ಫ್ರೇಮ್ ಫಿಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಬಟ್ ನನ್ನ ಹೈಟ್ ಇಲ್ಲ, ನಾನು ಅಲ್ಲಿಗನ ಕೈ ಹಾಕಿ ಅಷ್ಟರೊಳಗಡೆ ನನಗೆ ಕಾಲು ಫುಲ್ಲು ಎತ್ತಬೇಕು, ಇಮ್ಡಿ ಫುಲ್ಲು ಮೇಲೆ ಎತ್ತಬೇಕು. ಸೊ ಒಂದೊಂದ್ಸಲ ಕೆಳಗಡೆ ಚೇರ್ ಹಾಕ್ಕೊಂಬಿಟ್ಟು ಸೆಟ್ ಮಾಡಿರೋದು ಕೂಡ ಇದೆ. ಸ್ಟಾರ್ಟಿಂಗಲ್ಲಿ ಒಂದು 3 ಮಂತು ನನಗೆ 3 ಮಂತ್ ಅಲ್ಲ, ಒಂದು 3 ವೀಕ್ ನನಗೆ ಕಷ್ಟ ಆಯಿತು ಅಷ್ಟೇ ಫ್ರೇಮ್ ಫಿಟ್ಟಿಂಗಿಗೆ ಕಲಿಯೋದಕ್ಕಲ್ಲ. ಅದಾದಮೇಲೆ ಸೊ ನನ್ನ ಒಂದು ಬ್ಯುಸಿ ಕೆಲಸದ ಮಧ್ಯೆ ಕೂಡ ನನ್ನ ಒಂದು ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇತ್ತೀಚೆಗೆ ನನ್ನ ಒಂದು ರೋಟೀನೇ ಒಂಥರ ಫುಲ್ಲು ಏನೋ ಬಿಸಿ ಅನಿಸೋ ಥರ ಇದೆ. ಸೊ ಇನ್ಮೇಲಾದ್ರೂ ಸ್ವಲ್ಪ ಹೆಲ್ತಿ ಫುಡ್ ತಿಂದ್ಕೊಂಡು ಇರೋಣ ಅಂತ ಹೇಳ್ಬಿಟ್ಟು ಸೊ ಇನ್ಮೇಲಿಂದ ಡೈಲಿ ವಿಡಿಯೋ ಜೊತೆಲಿ ಸೊ ನನ್ನ ಒಂದು ಮಾರ್ನಿಂಗ್ ರೋಟೀನ್ ಆಗಿರ್ಬೋದು, ನಾನು ಏನು ತಿಂತೀನಿ ಹೇಗಿರ್ತೀನಿ ಅದನ್ನು ಸಹ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೋಡಿ ಗಾಯ್ಸ್, ಈಗ ತಾನೇ ಒಂದು ಪಾರ್ಸಲ್ ಕೂಡ ರಿಸೀವ್ ಆಯಿತು ಧಾರವಾಡಿಂದ.
ಧಾರವಾಡ ತಾಲೂಕಿಂದ ನನಗೆ ಈ ಪಾರ್ಸಲ್ ರಿಸೀವ್ ಆಗಿರೋದು. ಪ್ರಾಪರ್ ಊರು ಹೇಳ್ತಿಲ್ಲ ನಾನು, ಅವ್ರ ಹೆಸರು ಕೂಡ ಹೇಳಿಲ್ಲ. ಸೊ ಧಾರವಾಡಿಂದ ಇದನ್ನು ಕಳಿಸಿ ಕೊಟ್ಟಿದ್ದಾರೆ. ಸೊ ಬನ್ನಿ ಎಷ್ಟು ಬ್ಲೌಸ್ ಕಳಿಸಿದ್ದಾರೆ ಅಂತ ನೋಡ್ತೀನಿ. ಸೊ ಅವರು ನಿನ್ನೆ ತಾನೇ ಪ್ರೈಸ್ ಹೇಳಿ ಅಕ್ಕ ಅಂತ ಕೇಳಿದ್ರು. ಸೊ ನಾನು ಇನ್ನೂ ಕಳಿಸಲ್ಲ ಬಿಡು, ಲೇಟ್ ಏನೋ ಪ್ರೈಸ್ ಕೇಳ್ತಾ ಇದ್ದಾರಲ್ವಾ ಅಂತ ಅಂದ್ಕೊಂಡೆ. ಬಟ್ ಅವ್ರು ಆಲ್ರೆಡಿ ಇವತ್ತು ಕೊರಿಯರೇ ಬಂದುಬಿಟ್ಟಿದೆ. ಸೊ ಒನ್ ಡೇ ಕೊರಿಯರ್ ಹಾಕಿರಬೇಕು ಅನಿಸುತ್ತೆ. ಅವರು ನೀಟಾಗೆಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಇಷ್ಟು ಬ್ಲೌಸ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಕಾಲ್ ಮಾಡಿ ಹೇಳಿಲ್ಲ ರಿಸೀವ್ ಆಗಿದೆ ಅಂತ, ಯಾವತ್ತು ಬೇಕು ಏನು ಇನ್ಫಾರ್ಮೇಷನ್ ಕೇಳಿಲ್ಲ. ಅವರು ಕಳಿಸ್ಕೊಡ್ಲಾಕ ಅಂತ ಅಷ್ಟೇ ಕೇಳಿದ್ದು. ಡಿಸೈನ್ ಕಳಿಸಿದ್ರು, ಪ್ರೈಸ್ ಕಳಿಸ್ದೆ ಕನ್ಫರ್ಮ್ ಮಾಡಿಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಸೊ ಇಷ್ಟು ಬ್ಲೌಸ್ನ ಕಳಿಸ್ಕೊಟ್ಟಿದ್ದಾರೆ. 1 2 3 4 6 ಬ್ಲೌಸ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿಬಿಟ್ಟು ಯಾವತ್ತು ಬೇಕು ಎಲ್ಲನೂ ಸಹ ಕೇಳ್ಕೊಳ್ತೀನಿ. ಸೊ ಇನ್ ಕೇಸ್ ನೀವಾದ್ರೂ ಅಷ್ಟೇ ನಮಗೆ ವರ್ಕ್ ಮಾಡಿಸ್ಬೇಕು, ಕಮ್ಮಿ ಬಜೆಟಲ್ಲಿ ವರ್ಕ್ ಮಾಡಿಸ್ಬೇಕು, ಚೆನ್ನಾಗಿರೋ ಬ್ಲೌಸ್ ಡಿಸೈನ್ಸ್ನ ವರ್ಕ್ ಮಾಡಿಸ್ಬೇಕು ಸೊ ಅನ್ನೋದಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನೀವು ಯಾವ ಡಿಸೈನ್ ಬೇಕು ಅಂತ ಕೇಳಿಬಿಟ್ಟು ಪ್ರೈಸ್ನ ಕನ್ಫರ್ಮ್ ಮಾಡಿಕೊಂಡು ಸೊ ಈ ಥರ ನೀವು ಕೊರಿಯರ್ನ ಸಹ ಕಳಿಸ್ಕೊಡ್ಬೋದು. ಸೊ 1 ಮಂತ್ ಸ್ವಲ್ಪ ಆರಾಮಿದ್ದೆ. ಜನವರಿ ತಿಂಗಳಲ್ಲಿ ಧನುರ್ಮಾಸ ಇತ್ತು ಅಲ್ವಾ. ಸೊ ಯಾವುದು ಫಂಕ್ಷನ್ಗಳೇನೂ ಇರಲಿಲ್ಲ. ಸೊ ಕೆಲವೊಂದು ಪೆಂಡಿಂಗ್ ಬ್ಲೌಸ್ಗಳನ್ನ ಕ್ಲಿಯರ್ ಮಾಡಿಕೊಂಡ್ರೆ ಸೊ ಇನ್ನೇನು ಸ್ಟಾರ್ಟ್ ಆಯಿತು ಈ ವೀಕಲ್ಲಿ. ಇದು ಥರ್ಡ್ ಕೊರಿಯರ್ ನಂದು ಈ ವೀಕಲ್ಲಿ. ಸೊ ಇದು ತುಂಬ ಚೆನ್ನಾಗಿರೋ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಪ್ರೈಸ್ ಕೂಡ ಅಲ್ಲೇ ಕೇಳಿದ್ರು, ಅಲ್ಲೇ ಹೇಳಿದೆ. ಸರಿ ಓಕೆ ಅಕ್ಕ ಅಂತ ಹೇಳ್ಬಿಟ್ಟು ಕೊರಿಯರ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಯಾವತ್ತು ಬೇಕು ಏನು ಅಂತ ಕೇಳಿಬಿಟ್ಟು ಕನ್ಫರ್ಮೇಷನ್ನ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ. ಸೊ ಅದಾದಮೇಲೆ ಕಮ್ಮಿ ಬಜೆಟಲ್ಲಿ ನನಗೆ ಚೆನ್ನಾಗಿರೋ ಡಿಸೈನ್ ತೋರಿಸಿ ಅಕ್ಕ, ಬರೀ 500 ರುಪೀಸ್ಗೆ ಆಗೋ ಥರ ಡಿಸೈನ್ ಕೊಡಿ ಅಂತ ಕೇಳ್ತೀರಾ. ಬಟ್ ಅದನ್ನೆಲ್ಲನೂ ನಾವು ಕೂಡ ಸ್ಯಾಕ್ರಿಫೈಸ್ ಮಾಡಿ ಇದು ಇಷ್ಟು ಪ್ರೈಸಿಂದು ಇದು ಇಷ್ಟು ಪ್ರೈಸಿಂದು ಅಂತ ಹೇಳ್ಬಿಟ್ಟು ನಾವು ಅದನ್ನ ಹುಡುಕಿ ಕೊಡೋದಕ್ಕೆ ಆಗಲ್ಲ. ಸೊ ನಾನು ವಿಡಿಯೋದಲ್ಲಿ ಬಿಟ್ಟಿರ್ತಕ್ಕಂಥ ಡಿಸೈನ್ನ ನೀವು ಪ್ರೈಸ್ನ ನೋಡಿ ಗೊತ್ತಾಗುತ್ತೆ. ನಾನು ಎಲ್ಲ ವಿಡಿಯೋದಲ್ಲಿನೂ ಎಲ್ಲ ಡಿಸೈನ್ದು ಪ್ರೈಸ್ ಕೂಡ ಹೇಳಿರ್ತೀನಿ. ಆ ಪ್ರೈಸ್ ಏನಾದರೂ 500 ರುಪೀಸ್ ಅಂತ ಹೇಳಿದರೆ ನಿಮಗೇನಾದರೂ ಆ ಡಿಸೈನು ಇಷ್ಟ ಆಗಿದ್ದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನನಗೆ ಕಳಿಸ್ಕೊಟ್ರೆ ಆ ಡಿಸೈನ ನಿಮಗೆ ಕಳಿಸಿ ಕೊಡ್ತೀನಿ. ಇಲ್ಲಾಂತಂದರೆ ಇವಾಗೇನು ತೋರಿಸ್ತಾ ಇದ್ದೀನಲ್ಲ ಈ ಡಿಸೈನ್ ಬಂದುಬಿಟ್ಟು ಸೊ ಗ್ರ್ಯಾಂಡಾಗೂ ಕಾಣಿಸುತ್ತೆ, ಕಮ್ಮಿ ಬಜೆಟಲ್ಲೂ ಇದೆ. ನೀವು ಆರಾಮಾಗಿ ಈ ಒಂದು ಡಿಸೈನ್ನ ಹಾಕ್ಸ್ಕೊಬೋದು. ಸೊ ಇದಕ್ಕೆ ಬಾಲ್ ಚೈನ್ ಮಾತ್ರನೇ ಬರೋದು, ಬಟ್ ಇದಕ್ಕೆ ಬಾಲ್ ಚೈನ್ ಕೂಡ ಹಾಕಿಲ್ಲ, ಬರೀ ಸ್ಟೋನ್ ಮಾತ್ರ ಹಾಕಿದ್ದೀನಿ. ಯಾವುದೇ ರೀತಿಯಾದ ಬಾಲ್ ಚೈನ್ ಇಲ್ಲ, ಸ್ಟೋನ್ ಚೈನ್ ಇಲ್ಲ, ಆದರೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಬಂದುಬಿಟ್ಟು ನವೀನವ್ರು ಮಾಡ್ಕೊಂಡಿರೋದ್ರಿಂದ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊಂಡಿದ್ದಾರೆ. ಸೊ ಅದೇ ವಿಡಿಯೋನ ನಾನು ನಿಮಗೆ ಈಗ ತೋರಿಸ್ತಾ ಇರೋದು. ಆಲ್ರೆಡಿ ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ, ಸೊ ನವೀನವ್ರು ಬೇರೆ ಕೆಲಸ ಮಾಡ್ತಾಯಿದ್ರು. ಸೊ ಅರ್ಜೆಂಟ್ ಇತ್ತು ಅನ್ನೋದ್ರಿಂದ ನೀವೇ ಒಂದು ವಿಡಿಯೋ ಮಾಡಿಕೊಂಡು ಅದನ್ನು ಡೆಲಿವರಿ ಕೊಟ್ಬಿಡಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಹೆಂಗೆ ಬರುತ್ತೋ ಹಂಗೆ ವಿಡಿಯೋನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಈ ಡಿಸೈನ್ಗೆ ಬಂದುಬಿಟ್ಟು ನಾನು 700 ರುಪೀಸ್ನ ತೊಗೊಂಡಿದ್ದೀನಿ. ಯಾಕೆಂದರೆ ಫ್ರಂಟ್ ಟು ಬ್ಯಾಕು ಓಕೆ ಅಂದರೆ ಡಿಸೈನು ಈ ಕಡೆ ಸಿಂಪಲ್ಲಾಗೂ ಇಲ್ಲ, ಈ ಕಡೆ ಗ್ರ್ಯಾಂಡಾಗೂ ಇಲ್ಲ. ಆ ಥರ ಸ್ಲೀವ್ಸ್ ಬಂದುಬಿಟ್ಟು ಸ್ವಲ್ಪ ಗ್ರ್ಯಾಂಡಾಗೇ ಇದೆ. ನೀವು ಮೊದಲಿಗೆ ತೋರಿಸಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಡಿಸೈನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.